ಈಗ ಬರಗಾಲ ವಿಷಯದಲ್ಲಿ ಈಗ ರೈತರು ಮತ್ತೆ ಪದೇ ಪದೇ ಪರಿಹಾರ ಬೇಗ ಘೋಷಣೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಭಟನೆಗೆ ರೈತರ ಸಂಘಟನೆಗಳು ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ 2,000 ರೂಪಾಯಿ ಕೊಡಕ್ಕೆ ಸರ್ಕಾರದ ದುಡ್ಡಿನಿಂದ. ಸಾಲಲ್ಲ ಅಂತ ಗೊತ್ತೇಯ, ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು. ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ, ಅವ ಮತ್ತೆ ಕೊಡ್ತೀವಿ. ರಾಜ್ಯದಿಂದ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ, NDRF ನಾರ್ಮ್ಸ್ ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ಕೊಡ್ತೀವಿ. ಈಗ ಬರಗಾಲ ವಿಷಯದಲ್ಲಿ ಈಗ ರೈತರು ಮತ್ತೆ ಪದೇ ಪದೇ ಪರಿಹಾರ ಬೇಗ ಘೋಷಣೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಭಟನೆಗೆ ರೈತರ ಸಂಘಟನೆಗಳು ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ 2,000 ರೂಪಾಯಿ ಕೊಡಕ್ಕೆ ಸರ್ಕಾರದ ದುಡ್ಡಿನಿಂದ. ಸಾಲಲ್ಲ ಅಂತ ಗೊತ್ತೇಯ, ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು. ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ, ಅವ ಮತ್ತೆ ಕೊಡ್ತೀವಿ. ರಾಜ್ಯದಿಂದ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ, NDRF ನಾರ್ಮ್ಸ್ ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ಕೊಡ್ತೀವಿ. ಈಗ ಬರಗಾಲ ವಿಷಯದಲ್ಲಿ ಈಗ ರೈತರು ಮತ್ತೆ ಪದೇ ಪದೇ ಪರಿಹಾರ ಬೇಗ ಘೋಷಣೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಭಟನೆಗೆ ರೈತರ ಸಂಘಟನೆಗಳು ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ 2,000 ರೂಪಾಯಿ ಕೊಡಕ್ಕೆ ಸರ್ಕಾರದ ದುಡ್ಡಿನಿಂದ. ಸಾಲಲ್ಲ ಅಂತ ಗೊತ್ತೇಯ, ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು. ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ, ಅವ ಮತ್ತೆ ಕೊಡ್ತೀವಿ. ರಾಜ್ಯದಿಂದ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ, NDRF ನಾರ್ಮ್ಸ್ ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ಕೊಡ್ತೀವಿ. ಈಗ ಬರಗಾಲ ವಿಷಯದಲ್ಲಿ ಈಗ ರೈತರು ಮತ್ತೆ ಪದೇ ಪದೇ ಪರಿಹಾರ ಬೇಗ ಘೋಷಣೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಭಟನೆಗೆ ರೈತರ ಸಂಘಟನೆಗಳು ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ 2,000 ರೂಪಾಯಿ ಕೊಡಕ್ಕೆ ಸರ್ಕಾರದ ದುಡ್ಡಿನಿಂದ. ಸಾಲಲ್ಲ ಅಂತ ಗೊತ್ತೇಯ, ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು. ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ, ಅವ ಮತ್ತೆ ಕೊಡ್ತೀವಿ. ರಾಜ್ಯದಿಂದ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ, NDRF ನಾರ್ಮ್ಸ್ ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ಕೊಡ್ತೀವಿ.